ಹೆಲೋ ಹೈ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನೊಂದು ಹೊಸ ವ್ಲಾಗೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತು ಕೂಡ ಯೋಗವನ್ನು ಸ್ಕಿಪ್ ಮಾಡಿರುವಂತಹ ದಿನ. ನಾವು ಯೋಗವನ್ನು ಸ್ಕಿಪ್ ಮಾಡಿದರೂ ಕೂಡ ಮನೆಯಲ್ಲಿ ನಮಗೆ ಎಷ್ಟು ಗೊತ್ತಿದೆ, ಎಷ್ಟು ಕಲಿಸಿದ್ದಾರೆ ನೋಡಿ, ಅದನ್ನು 1 ಗಂಟೆ ತನಕ ಪ್ರಾಕ್ಟೀಸ್ ಮಾಡೇ ಮಾಡ್ತೀವಿ. ಹಾಗೆ ನಾನು ಕೂಡ, ಹಸ್ಬೆಂಡ್ ಕೂಡ. ಹಾಗೆ ನಾನು ಸ್ವಲ್ಪ ಬೇಗ ಎದ್ದಿದ್ದೀನಿ. ಎದ್ದು ಇವಾಗ 1 ಲೀಟರಷ್ಟು ನೀರು ಕುಡಿತಾ ಇದ್ದೀನಿ. ಈ ಪ್ರಾಕ್ಟೀಸನ್ನು ಬಿಟ್ಟರೆ ಮತ್ತು ಇಲ್ಲಿ ನಾವು ಅಂತ ಹೇಳಿದರೆ ಜಾಸ್ತಿ ಗ್ಯಾಪ್ ತೊಗೊಳ್ಳೋದಿಲ್ಲ. ಒಂದು ಸ್ವಲ್ಪ ದಿನದ ಗ್ಯಾಪ್ ತೊಗೊಂಡು ಮತ್ತೆ ನಾವು ಜಾಯಿನ್ ಆದರೂ ಕೂಡ ಹೊಸ ಹೊಸ ಆಸನಗಳನ್ನೆಲ್ಲ ಕಲಿಸಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಬ್ರೀದಿಂಗ್ ಎಕ್ಸಸೈಸ್ ಆಗಿರ್ಬೋದು, ಈ ರೀತಿ 1 ಲೀಟರ್ ನೀರು ಕುಡಿಯುವಂಥದ್ದು, ಇದೆಲ್ಲ ಪ್ರಾಕ್ಟೀಸನ್ನು ಸ್ಟಾಪ್ ಮಾಡಲೇಬಾರ್ದು. ಹಾಗೆ ನಾನು ಕೂಡ ಸ್ಟಾಪ್ ಮಾಡ್ತಾ ಇಲ್ಲ. ಮನೆಯಲ್ಲಿ ನಾನು ಈ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ ಅಂತೇಳಿದರೆ ಪ್ರಿಪ್ರೇಷನನ್ನು ಮಾಡಿ ಇಟ್ಟೆ, ನಂತರ ಯೋಗ ಪ್ರಾಕ್ಟೀಸನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮೊದಲಿಗೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಕಲ್ತಪ್ಪ ಅಂತ ಹೇಳ್ತೇವೆ ನೋಡಿ, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿಯಾಗಿ ಏನಾದರೂ ನಮಗೆ ಚಪಾತಿ, ದೋಸೆ ಆ ರೀತಿಯೇ ಬೇಕು. ಆದರೆ ತುಂಬ ಅಪರೂಪಕ್ಕೆ ಇವತ್ತು ನಾನು ಈ ಒಂದು ಕಲ್ತಪ್ಪವನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಈ ಬಾಳೆಹಣ್ಣು ತಂದಿಟ್ಟಿರುವಂಥದ್ದು ಇದೆ ನೋಡಿ, ಅದು ಸ್ವಲ್ಪ ಕಪ್ಪಾಗುತ್ತಲ್ವ, ಉಳಿದ್ರೆ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾನು ಇದರಲ್ಲೇ ಕಲ್ತಪ್ಪ ಮಾಡ್ತಾ ಇದ್ದೀನಿ. ಈ ಬಾಳೆಹಣ್ಣನ್ನು ಹಾಕಿ ಮಾಡಿದ್ರೆ ಇದೆಯಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಜಾಸ್ತಿ ನಾವು ಬೆಲ್ಲ ಎಲ್ಲ ಹಾಕಬೇಕಂತ ಇಲ್ಲ, ಇದರಲ್ಲಿ ಇರುವಂಥ ಸ್ವೀಟ್ನೆಸ್ ಇದೆ ನೋಡಿ, ಅದೇ ಸಾಕಾಗುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ಕೂಡ ಬರುತ್ತೆ ಈ ಬಾಳೆಹಣ್ಣು ಹಾಕೋದ್ರಿಂದ. ಹಾಗೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾನು ಇವತ್ತು ಕಲ್ತಪ್ಪವನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಆಯಿತಾ ಕಲ್ತಪ್ಪ. ಜಾಸ್ತಿಯಾಗಿ ಈವ್ನಿಂಗ್ ಸ್ನ್ಯಾಕಿಗೆ ನಾವು ಇದನ್ನು ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು. ಆದರೆ ನಾನು ಇವತ್ತು ಬೆಳಿಗ್ಗೆನೇ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇವತ್ತು ಹೊರಗಡೆ ಕೂಡ ಹೋಗಲಿಕ್ಕಿದೆ. ಹಾಗೆ ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಕಲ್ತಪ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಈ ನೀರು ದೋಸೆ ಮಾಡುವಂಥ ರೈಸ್ ಇದೆ ನೋಡಿ, ಅದನ್ನೇ ನಾನು ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ ನಿನ್ನೆ ರಾತ್ರಿ. ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಹಾಗೆಯೇ ಸ್ವಲ್ಪ ತೆಂಗಿನಕಾಯಿಯ ತುರಿಯನ್ನು ಹಾಕಿಬಿಟ್ಟು, ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿಬಿಟ್ಟು, ನಾವು ಏಲಕ್ಕಿ ಹುಡಿ ಅನ್ಸ ಸ್ವಲ್ಪ ಹಾಕಬೇಕು ಪರಿಮಳಕ್ಕೆ. ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸಿಯಲ್ಲೇ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಗ್ರೈಂಡರಲ್ಲಿ ಕೂಡ ಹಾಕ್ಬೋದು. ಮಿಕ್ಸಿಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ ನಂತರ ನಾನ್ ಸ್ಟಿಕ್ ಜಾಸ್ತಿಯಾಗಿ ಪಾತ್ರೆಯನ್ನು ಬಳಸಿದರೆ ಬೆಸ್ಟ್. ಅದಕ್ಕೆ ಒಂದು ಈರುಳ್ಳಿಯನ್ನು ಪೂರ ಚಾಪ್ ಮಾಡಿಬಿಟ್ಟು ತುಪ್ಪದಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದನ್ನು ಅದರ ಮೇಲೆ ನಾವು ಹಾಕಿದರೆ ಆಯಿತು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಇದನ್ನು ಮುಚ್ಚಿ ಮತ್ತು ನಂತರ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಿಸಲಿಕ್ಕೆ. ಯಾಕಂತ ಹೇಳಿದ್ರೆ ಅದನ್ನು ಜಾಸ್ತಿ ಸ್ಪೀಡಲ್ಲಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಅದನ್ನು ಕರಂಚಿಸಬಾರ್ದು. ಲೋ ಫ್ಲೇಮಲ್ಲಿ ಅದು ಬೇಯ್ತಾ ಇರಬೇಕು. ಆವಾಗಲೇ ಅದು ಚೆನ್ನಾಗಿ ಸ್ವಲ್ಪ ಗೋಲ್ಡ್ ಕಲರಲ್ಲಿ ಬರುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಯಿತಾ. ನಂತರ ನಾನು ಇದನ್ನು ಒಂದು ನಾನ್ ಸ್ಟಿಕ್ ಪ್ಯಾನಲ್ಲಿ ಹಾಕ್ತಾ ಇದ್ದೀನಿ. ನಾನ್ ಸ್ಟಿಕ್ ಪ್ಯಾನಲ್ಲಿ ಕೂಡ ಹಾಕ್ಬೋದು ಸ್ವಲ್ಪ ಹಿಟ್ಟಿದ್ರೆ. ಇದನ್ನು ನಾನು ನಾನ್ ಸ್ಟಿಕ್ ಕಡಾಯಲ್ಲಿ ಹಾಕ್ತಾ ಇದ್ದೀನಿ ಆಯಿತಾ. ಅಂತ ಹೇಳಿದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಇತ್ತು ಅದಕ್ಕೆ. ಇದಕ್ಕೆ ನಾನ್ ಸ್ಟಿಕ್ ಪಾತ್ರೆ ಸಿಕ್ಕಿದ್ರೇ ಬೆಸ್ಟ್. ಚೆನ್ನಾಗಿ ಇದು ಮೇಲೆ ಎದ್ದೇಳಿ ಬರುತ್ತೆ, ಇಲ್ಲದ್ರೆ ಸ್ಟಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ಕೂಡ ಪೂರ ಚಾಪ್ ಮಾಡಿಬಿಟ್ಟು ಅದು ಸ್ವಲ್ಪ ಲೈಟ್ ಬ್ರೌನ್ ಆಗುವ ತನಕ ಅದನ್ನು ನಾನು ಜಸ್ಟ್ ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರ ಅದರ ಮೇಲೆ ಹಿಟ್ಟನ್ನು ಹಾಕುವಂಥದ್ದು. ಇದು ನಾವು ಯಾವ ರೀತಿ ನೋಡಿ ಹೋಟೆಲಲ್ಲೆಲ್ಲ ತಿಂತೀವಿ, ರೆಸ್ಟೋರೆಂಟಲ್ಲಿ ಎಲ್ಲ ಆ ರೀತಿ ಬರಲಿಕ್ಕೆಲ್ಲ ಅಷ್ಟೊಂದು ಸಾಫ್ಟ್ ಆಗಿ, ಆದರೆ ಅದಕ್ಕೆಲ್ಲ ತುಂಬ ಜಾಸ್ತಿ ಎಣ್ಣೆ ಹಾಗೂ ತುಪ್ಪ ಎಲ್ಲ ಹಾಕೋರು. ಆದರೆ ನಾನು ಮನೆಗೆ ಅಲ್ವಾ, ನಮಗೇನೆ ಅಂಥೇಳಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆಯನ್ನು. ನಂತರ ಈರುಳ್ಳಿಯನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಲೈಟ್ ಬ್ರೌನ್ ಕಲರಲ್ಲಿ ಆಗೋ ತನಕ
ಫ್ರೈ ಮಾಡಿಕೊಂಡು ಈ ಹಿಟ್ಟೇನಿದೆ ನೋಡಿ ನಾವು ರೆಡಿ ಮಾಡಿಟ್ಟಿರುವಂಥದ್ದು ಅದನ್ನು ಅದರ ಮೇಲೆ ಹಾಕಿದರೆ ಆಯಿತು. ನಂತರ ಲೋ ಫ್ಲೇಮಲ್ಲಿ ಅದನ್ನು ಮುಚ್ಚಳವನ್ನು ಹಾಕಿಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಡುವಂಥದ್ದು. ಅದು ಸ್ವಲ್ಪ ಹೊತ್ತಲ್ಲಿ ನಮಗೆ ಗೊತ್ತಾಗುತ್ತೆ, ಒಂದು ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಅದರದ್ದು. ನಂತರ ಒಂದು ವೇಳೆ ಗೊತ್ತಾಗದಿದ್ದರೂ ಕೂಡ ಟೂತ್ ಪಿಕ್ಕಲ್ಲಿ ಅದನ್ನು ಪೋಕ್ ಮಾಡಿಬಿಟ್ಟು ಜಸ್ಟ್ ನಮಗೆ ನೋಡ್ಕೊಳ್ಬೋದು ಅದು ಹಿಟ್ಟು ಅಂಟ್ಕೊಳ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಅಷ್ಟೇ. ನಂತರ ಅದನ್ನು ನಾವು ಫ್ಲಿಪ್ ಮಾಡಿದರೆ ಆಯಿತು. ಫ್ಲಿಪ್ ಮಾಡಿ ಒಂದು 5ರಿಂದ 10 ನಿಮಿಷ ಇಟ್ಟರೆ ಆಯಿತು. ನಮ್ಮದು ಕಲ್ತಪ್ಪ ಏನಿದೆ ನೋಡಿ ಅದು ರೆಡಿಯಾಗಿ ಹೋಗಿಬಿಡತ್ತೆ. ಇನ್ನೇನು ಬ್ರೇಕ್ಫಾಸ್ಟ್ ಅಂತೂ ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅದು ಕೂಡ ಅದರಷ್ಟಕ್ಕೆ ಬೇಯುತ್ತೆ. ಹಾಗೆಯೇ ಅದರ ಗಡಿ ಗಡಿ ಅದನ್ನು ನಾವು ನೋಡ್ಕೊಳ್ಬೇಕಂತ ಹೇಳಿ ಇಲ್ಲ ಆರಾಮದಲ್ಲಿ ಲೋ ಫ್ಲೇಮಲ್ಲಿ ಬೇಯುತ್ತೆ. ಹಾಗಾಗಿ ನಾನು ಸ್ವಲ್ಪ ಯೋಗವನ್ನು ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಬಂದಿದ್ದೀನಿ. ಹಸ್ಬೆಂಡ್ ಇನ್ನೂ ಎದ್ದೇಳಿಲ್ಲ, ಇವತ್ತು ಅವ್ರು ಸ್ವಲ್ಪ ಲೇಟ್ ಇಲ್ಲದಿದ್ದರೆ ಸೇಮ್ ಟೈಮಿಗೆ ಯೂಶ್ವಲಿ ನಾವು ಎದ್ದೇಳ್ತೀವಿ. ನೋಡ್ಬೋದು ಎಷ್ಟೊಂದು ಕತ್ತಲಿದೆ ಅಂಥೇಳಿ. ಇವಾಗ ಬೆಳಕಾಗೋದು ಲೇಟ್ ಆಯಿತಾ, ತುಂಬ ಹೊತ್ತು ಕತ್ತಲೇ ಇರುತ್ತೆ. ಹಾಗೆ ನಾನು ಮೊದಲಿಗೆ ಇಲ್ಲಿ ನಮ್ಮದು ವರ್ಡ್ ಆಫ್ ಗಾಡ್ ಏನಿದೆ ನೋಡಿ, ನಾನು ನಿಮಗೆ ಹೇಳಿದ್ದೆ ಕಾರ್ಕಳದಿಂದ ತೊಗೊಂಡು ಬಂದಿದೆ ಅಂತ ಹೇಳಿ ತೋರಿಸಿದೆ ಕೂಡ. ಸೊ ಅದರಲ್ಲಿ ಒಂದು ವರ್ಡ್ ಆಫ್ ಗಾಡನ್ನು ಚೂಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ರಿಪೀಟ್ ಮಾಡ್ತೀನಿ. ಹಾಗೆ ಒಂದು ವರ್ಡ್ ಆಫ್ ಗಾಡ್ ಇದ್ದು ಅರ್ಥವನ್ನು ಅದನ್ನು ನಾವು ನನ್ನದೇ ಆಗಿರೋಂಥ ಒಂದು ಸ್ವಂತ ಪ್ರೇಯರನ್ನು ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ನಾನು ಆ ರೀತಿ ಸ್ಪೆಂಡ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾವು ಯೋಗದಲ್ಲಿ ಮೊದಲಿಗೆ ಬ್ರೀದಿಂಗನ್ನು ಮಾಡಲಿಕ್ಕಿರುತ್ತೆ. ಬ್ರೀದಿಂಗನ್ನು ಮಾಡೋದಕ್ಕಿಂತ ಮುಂಚೆ ನಮಗೆ ಮಾನಸಿಕ ಸಿದ್ಧತೆ, ನಮ್ಮ ಮನಸ್ಸು ದೇಹ ಹಾಗೂ ದೇವರನ್ನು ಒಂದು ಮಾಡಿ ಒಟ್ಟಿಗೆ ಆ ಒಂದು ಅನುಭವವನ್ನು ಪಡೆಯುವಂಥದ್ದೇ ಯೋಗ ಆಗಿರುತ್ತೆ. ಹಾಗಾಗಿ ನಮ್ಮ ಮನಸ್ಸು ಎಲ್ಲೆಲ್ಲಿದ್ದು ನಾವು ಸುಮ್ಮನೆ ಕೈಕಾಲನ್ನು ಆಡಿಸ್ಬಿಟ್ಟು ಅಥವಾ ಬೆವರು ಸುರಿಸಿದರೆ ಅದು ಯೋಗ ಆಗೋದಿಲ್ಲ, ಅದು ಎಕ್ಸಸೈಸ್ ಆಗುತ್ತೆ. ಹಾಗಾಗಿ ನಮ್ಮ ಮನಸ್ಸು ಕೂಡ ಕೇಂದ್ರಿತವಾಗಿರಬೇಕು ನಾವು ಯಾವುದೇ ಒಂದು ಆಸನಗಳನ್ನು ಮಾಡೋದಾದರೂ ಕೂಡ. ಹಾಗಾಗಿ ಮೊದಲಿಗೆ ನಮಗೆ ಮಾನಸಿಕ ಸ್ಥಿತಿ ಅದರ ಬಗ್ಗೆ ಅಂತ ಹೇಳಿದರೆ ಒಂದು ನಾವು ಜ್ಞಾನ ಮಾಡಿದಾಗೆ ನಮ್ಮ ಒಂದು ಬಾಡಿಯಲ್ಲಿ ಅವೇರ್ನೆಸ್ ಆಗಿರ್ಬೋದು, ನಮ್ಮ ಸುತ್ತಮುತ್ತಲಿನಲ್ಲಿ ಆಗುವಂತಹ ಒಂದು ಯಾವುದೇ ಒಂದು ಸೌಂಡ್ ಆಗಿರ್ಬೋದು, ಯಾವುದೇ ಒಂದು ಚಲನವಲನ ಆಗಿರ್ಬೋದು, ಅದರ ಬಗ್ಗೆ ನಾವು ಸ್ವಲ್ಪ ಜ್ಞಾನವನ್ನು ಮಾಡಿಕೊಂಡು ನಮ್ಮ ಬಗ್ಗೆನೇ ನಾವು ಅವೇರ್ ಆಗುವಂಥದ್ದು. ನಂತರ ನಾವು ಈ ಒಂದು ಬ್ರೀದಿಂಗನ್ನು ಸ್ಟಾರ್ಟ್ ಮಾಡುವಂಥದ್ದು. ಅದೇ ರೀತಿ ನಮಗೆ ಕಲಿಸ್ತಾರೆ, ಅದೇ ರೀತಿ ನಾನು ಫಾಲೋ ಮಾಡ್ತೀನಿ. ಕೆಲವೊಂದು ಆಸನಗಳನ್ನು ನನಗೆ ಇಲ್ಲಿ ಕಂಪ್ಲೀಟಾಗಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ನಾನು ನನ್ನ ಟೈಮನ್ನು ಸೆಟ್ ಮಾಡಿಟ್ಟು ಬರ್ತೀನಿ. ಕೆಲವೊಮ್ಮೆ ಲೇಟ್ ಆಗುತ್ತೆ, ಕೆಲವೊಮ್ಮೆ ಬೇಕಾಗುತ್ತೆ. ಅಲ್ಲಿ ನಾವು ಯೋಗ ಕ್ಲಾಸಿಗೆ ಹೋದರೆ ತುಂಬ ಖುಷಿ ಆಗುತ್ತೆ. ಇದು ಹೇಗೆ 1.5 ಗಂಟೆ ಹೋಗುತ್ತೆ ಅಂತೇಳಿ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಆಗುತ್ತೆ. ಖುಷಿ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ನನಗೆ, ಮನಸ್ಸಿಗೆ ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತುಂಟ. ಆದರೆ ಕೆಲವೊಂದು ರೀಸನ್ಗೆ ನಮಗೆ ಕೆಲವೊಮ್ಮೆ ಹೋಗಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಮನೆಯಲ್ಲಿ ಅಂತೂ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಹಸ್ಬೆಂಡ್ ಕೂಡ ಮಾಡ್ತಾರೆ. ಏನೋ ಒಂಥರ ಖುಷಿ ಈ ಒಂದು ಯೋಗ ಮಾಡೋದ್ರಿಂದ. ನನಗೆ ಮುಂಚೆಯಿಂದಲೂ ಸಹ ಇಂಟ್ರೆಸ್ಟ್ ಇತ್ತು, ಆದರೆ ಮಾಡಲಿಕ್ಕೆ ಗೊತ್ತಿಲ್ಲ. ಮಾಡಿದ ಮೇಲೆ ನಾವು ಕರೆಕ್ಟಾಗಿ ಸ್ವಲ್ಪ ಆದರೂ ಮಾಡಿಕೊಳ್ಬೇಕು. ಸುಮ್ಮನೆ ನಾವು ಮಾಡಿದರೆ ಅದಕ್ಕೆ ಅರ್ಥ ಇರೋದಿಲ್ಲ ಅಂತ ಹೇಳಿ ನಾನು ಸುಮ್ಮನೆ 4 ದಿನ ಮಾಡಿ ಮತ್ತೆ ಬಿಡ್ತಾಯಿದ್ದೆ. ಆದರೆ ಈ ಸರ್ತಿ ನನಗೆ ಈ ಒಂದು ಯೋಗವನ್ನು ಬಿಡಲಿಕ್ಕೆ ಮನಸ್ಸಿಲ್ಲ, ಅಷ್ಟೊಂದು ನನಗೆ ಕಲೀಲಿಕ್ಕೆ ಸಿಕ್ಕಿದೆ ಇದರಲ್ಲಿ. ನಾವು ಏನು ಹೇಳ್ತಾರೆ, ದಿನ ಇಡೀ ತುಂಬ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೀವಿ ಅಲ್ವಾ. ಮನೆಯ ಜವಾಬ್ದಾರಿ ಆಗಿರ್ಬೋದು, ಕೆಲಸ, ಕುಟುಂಬ ಎಲ್ಲರಿಗೂ ಸಮಯ ಕೊಡ್ತೀವಿ ನಾವು ಪ್ರತ್ಯೇಕವಾಗಿ ಮನೆ ಹೆಣ್ಣುಮಕ್ಕಳು. ಆದರೆ ನಮಗಾಗಿ ನಾವೇ ಸಮಯ ತೆಗೆಯೋದು ತೀರಾ ಕಡಿಮೆ. ಅದನ್ನು ಮರೆತೇ ಹೋಗಿರ್ತೀವಿ. ನಮಗೆ ಯಾಕೆ ಏತಕ್ಕೆ ನಮಗೆ ಯಾಕೆ ಮಕ್ಕಳಿದ್ದಾರೆ, ಹಸ್ಬೆಂಡ್ ಇದ್ದಾರೆ ಅಂಥೇಳಿ. ಆದರೆ ನಿಜ ನೋಡೋದಾದರೆ ನಾವು ಸ್ವಲ್ಪ ಹೊತ್ತು ನಮ್ಮ ಬಗ್ಗೆನೇ ನಾವು ಆಲೋಚನೆ ಮಾಡಲಿಕ್ಕೆ ಒಂದು 5-10 ನಿಮಿಷ ಆದರೂ ತೆಗೊಳ್ಬೇಕು ಅಂಥೇಳಿ ನನಗೆ ಅನಿಸುತ್ತೆ. ಒಂದು ಸ್ವಲ್ಪ ಬ್ರೀದಿಂಗ್ ಮಾಡುವಂಥದ್ದು, ನಮ್ಮ ಬಗ್ಗೆನೇ ನಾವು ಅವೇರ್ನೆಸ್ಸನ್ನು ತಗೊಳ್ಳುವಂಥದ್ದು,
ನಾನಿವತ್ತು ಹೇಗಿದ್ದೀನಿ, ನಮ್ಮ ಬಗ್ಗೆನೇ ಸ್ವಲ್ಪ ನಾವು ಸಾಫ್ಟ್ ಕಾರ್ನರ್ ಆಗಿ ತುಂಬ ಹಾರ್ಶ್ ಆಗದೆ ನಮ್ಮ ಬಗ್ಗೆನೇ ನಾವು ನೆಗೆಟಿವ್ ಆಗಿ ಮಾತನಾಡದೆ ಸ್ವಲ್ಪ ಪಾಸಿಟಿವಿಟಿ ನನ್ನಿಂದ ಸಾಧ್ಯ, ನನ್ನಿಂದ ಆಗುತ್ತೆ, ಆ ಒಂದು ಸ್ವಲ್ಪ ಪಾಸಿಟಿವ್ ಆಗಿರೋಂಥ ಮಾತುಗಳನ್ನು ಆಡಿದರೆ ಇದೆಯಲ್ಲ ತುಂಬ ನಮ್ಮ ಲೈಫಲ್ಲಿ ವ್ಯತ್ಯಾಸ ಆಗುತ್ತೆ ಆಯಿತಾ. ನಾನು ಅದನ್ನು ಅನುಭವ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ನಾನು ನಂತರ ಕೊನೆಗೆ ಪ್ರಾಣಾಯಾಮವನ್ನು ಹೊರಗಡೆ ಬಂದು ಮಾಡುವಂಥದ್ದು. ಸ್ವಲ್ಪ ಇಲ್ಲಿ ಫ್ರೆಶ್ ಏರ್ ಸಿಗುತ್ತಲ್ವ, ಹಾಗೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಹೊರಗಡೆ ಬಂದು ಪ್ರಾಣಾಯಾಮ ಮಾಡಲಿಕ್ಕೆ. ಹಾಗೆ ಪ್ರಾಣಾಯಾಮ ಅಂದರೆ ಪ್ರಾಣ ಅಂದರೆ ಜೀವಶಕ್ತಿ ಆಯಿತಾ. ಹಾಗೆಯೇ ಆಯಾಮ ಅಂತ ಹೇಳಿದರೆ ನಿಯಂತ್ರಣ ಅಥವಾ ವಿಸ್ತರಣೆ ಅಂತೇಳಿ ಹೇಳ್ತಾರೆ ಕನ್ನಡದಲ್ಲಿ. ಸುಲಭವಾಗಿ ಹೇಳೋದಾದರೆ ನಮ್ಮ ಉಸಿರಾಟ ಏನು ನಾವು ಮಾಡ್ತೀವಿ ನೋಡಿ, ಅದನ್ನು ಸರಿಯಾಗಿ ನಿಯಂತ್ರಿಸುವ ಒಂದು ಯೋಗ ವಿಧಾನ ಇದು. ನಾವು ಈಗ ದಿನ ಇಡೀ ಏನಾಗ್ತೀವಿ, ಬ್ಯುಸಿಯಾಗಿರ್ತೀವಲ್ವ, ಒತ್ತಡ ಇರುತ್ತೆ, ಟೆನ್ಷನ್ ಇರುತ್ತೆ, ಆತಂಕ, ಇವೆಲ್ಲ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕೆ ನಿಜವಾಗ್ಲೂ ಪರಿಣಾಮ ಬೀಳುತ್ತೆ. ಅದು ನಮಗೆ ಗೊತ್ತೇ ಆಗೋದಿಲ್ಲ, ಗೊತ್ತಾಗದ ರೀತಿಯಲ್ಲಿ ನಮಗೆ ಪರಿಣಾಮ ಒಂದಲ್ಲ ಒಂದು ರೀತಿಯಲ್ಲಿ ಅದು ಬೀಳುತ್ತೆ ಖಂಡಿತವಾಗ್ಲೂ. ಆದರೆ ಪ್ರತಿದಿನ ಒಂದು 10-15 ನಿಮಿಷ ಪ್ರಾಣಾಯಾಮ ಮಾಡಿದರೆ ಮನಸ್ಸಿದೆಯಲ್ಲ ಶಾಂತವಾಗುತ್ತೆ. ನಮಗೇನಾದರೂ ತುಂಬ ಗೊಂದಲಗಳು ನಡೀತಾ ಇದ್ದರೆ, ಮನಸ್ಸಲ್ಲಿ ಟೆನ್ಷನ್ ಆಗ್ತಾ ಇದೆ, ಏನಾದರೂ ಕನ್ಫ್ಯೂಷನ್ ಆಗ್ತಾ ಇದೆ, ಡಿಸಿಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿ ಎಲ್ಲ ಆದಂಥ ಸಮಯದಲ್ಲಿ ಇದೊಂದು ಮನಸ್ಸಿಗೆ ಆಗಿರ್ಬೋದು, ದೇಹಕ್ಕೆ ಹೊಸ ಶಕ್ತಿಯನ್ನು ಕೊಡುತ್ತೆ ಆಯಿತಾ ಪ್ರಾಣಾಯಾಮ. ನನಗೆ ಎಲ್ಲ ಯೋಗ ಆಸನಗಳಾಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಇದರಲ್ಲಿ ಪ್ರಾಣಾಯಾಮ ಅಂತೇಳಿದರೆ ತುಂಬ ಇಷ್ಟ. ಯಾಕಂತೇಳಿದರೆ ಅದರ ಅನುಭವ ಪಡೆದವರಿಗೇನು ಗೊತ್ತಿರುವಂಥದ್ದು ಅದರದ್ದು ಶಕ್ತಿ ಎಷ್ಟಿದೆ ಅಂತ ಹೇಳಿ. ಹಾಗೆ ಇನ್ನೂ ಲಾಭಗಳು ಪ್ರಾಣಾಯಾಮದಿಂದ ಏನೆಲ್ಲ ಬೆನಿಫಿಟ್ಸ್ ನಮಗೆ ಹೇಳೋದಾದರೆ, ಮನಸ್ಸನ್ನು ನಮ್ಮದು ಸ್ವಲ್ಪ ಶಾಂತವಾಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಒತ್ತಡ ಅದೇ ಹೇಳಿದೆಲ್ಲ, ಗೊಂದಲಗಳಿರುತ್ತೆ ಜಾಸ್ತಿ, ಪ್ರೆಷರ್, ಈಗ ನಮಗೆ ಜಾಬ್ ಇದ್ದಾಗಿರ್ಬೋದು ಅಥವಾ ಮನೆಯದ್ದು ಜವಾಬ್ದಾರಿಗಳು, ಮಕ್ಕಳನ್ನು ನೋಡುವಂಥದ್ದಾಗಿರ್ಬೋದು, ತುಂಬ ಜವಾಬ್ದಾರಿಗಳಲ್ಲಿ ಮುಳುಗಿರುವಂಥ ಸಮಯದಲ್ಲಿ ಕೆಲವೊಮ್ಮೆ ತುಂಬ ಒತ್ತಡದ ಬದುಕಾಗಿರುತ್ತೆ. ಆ ಸಮಯದಲ್ಲಿ ಈ ರೀತಿ ಒಂದು ಯಾವುದೇ ನೀವು ಕೆಲಸ ಮಾಡ್ತಾ ಇರ್ಬೋದು, ಅಲ್ಲೇ ಒಂದು ಬ್ರೇಕ್ ತೊಗೊಂಡು ಒಂದು 10 ನಿಮಿಷ ನೀವು ಈ ರೀತಿ ಪ್ರಾಣಾಯಾಮ ಮಾಡಿದರೆ ಅಲ್ಲೇ ನಿಮ್ಮ ಮೈಂಡ್ ಏನಿದೆ ನೋಡಿ ಶಾಂತವಾಗುತ್ತೆ. ನಿಮಗೆ ಕರೆಕ್ಟಾಗಿ ಡಿಸಿಷನ್ ಮಾಡಲಿಕ್ಕೆ ಆಗಿರ್ಬೋದು, ನಿಮ್ಮ ಮುಂದಿನ ಕೆಲಸಗಳನ್ನು ಚೆನ್ನಾಗಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆಯಿತಾ ನಿಜವಾಗ್ಲೂ. ಹಾಗೆಯೇ ಮಕ್ಕಳಿಗೆ ಸಹ ನಾವು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿಸಿದ್ದೆ ಏಕಾಗ್ರತೆ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಯಾರಿಗೆಲ್ಲ ನಿದ್ರೆದ್ದು ಪ್ರಾಬ್ಲಮ್ ಇದೆ ನೋಡಿ, ಅವರು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಮಲಗುವ ಮುಂಚೆ ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡಿದರೆ ಮತ್ತು ನೀವು ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಪ್ರಾಣಾಯಾಮ ಮಾಡಿ ನಿಮಗೆ ನಿದ್ದೆ ಬರ್ತದೋ ಇಲ್ವೋ ಅಂಥೇಳಿ ಖಂಡಿತವಾಗ್ಲೂ ನೀವು ನನಗೆ ಹೇಳ್ತೀರಾ. ಅಷ್ಟೊಂದು ಒಳ್ಳೆ ನಿದ್ದೆ ಬರುತ್ತೆ ಪ್ರಾಣಾಯಾಮ ಮಾಡೋದ್ರಿಂದ. ಹಾಗೆ ಇದನ್ನು ಯಾವೆಲ್ಲ ಸಮಯದಲ್ಲಿ ಮಾಡ್ಬೋದು ಅಂತ ಹೇಳಿದರೆ, ಬೆಳಿಗ್ಗೆ ಸೂರ್ಯೋದಯ ಆಗುವಂಥ ಸಮಯದಲ್ಲಿ, ಹಾಗೆ ಸಂಜೆ ಸಮಯದಲ್ಲಿ ಒಳ್ಳೆ ಗಾಳಿ ಬೀಸುತ್ತೆ ನೋಡಿ, ಆವಾಗ ಈ ಒಂದು ಪ್ರಾಣಾಯಾಮ ಮಾಡೋದು ಉತ್ತಮ. ಅದಕ್ಕೆ ನಾನು ಹೊರಗಡೆ ಬಂದೇ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋದು. ಯಾಕಂದರೆ ಅಷ್ಟೊಂದು ಒಳ್ಳೆ ಫ್ರೆಶ್ ಏರ್ ಸಿಗಬೇಕು, ಆವಾಗ ಮಾತ್ರ ಅದರ ಒಂದು ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಹಾಗೆ ತುಂಬ ನಮಗೆ ಇದರಲ್ಲಿ ಬ್ರೀದಿಂಗ್ ಇರುತ್ತೆ, ಬ್ರೀದಿಂಗ್ ಮಾಡಿಯೇ ನಾವು ಎಕ್ಸಸೈಸ್ ಮಾಡಬೇಕಾಗತ್ತೆ. ತುಂಬ ಈಸಿಯಾಗಿಯೂ ಇರುತ್ತೆ. ಆದರೆ ನಾವು ಖಾಲಿ ಬ್ರೀದಿಂಗ್ ಮಾಡಿ ನಮ್ಮ ಮನಸ್ಸಲ್ಲಿ ನಾವು ಚಂಚಲವಾಗಿಟ್ಟರೆ ಅದರ ಪರಿಣಾಮ ನಮಗೆ ಸಿಗೋದಿಲ್ಲ. ನಮ್ಮ ಏಕಾಗ್ರತೆ ಕೂಡ ಅಷ್ಟೇ ಇರಬೇಕು, ಉಸಿರಾಟದಲ್ಲೇ ಇರಬೇಕು. ಮನಸ್ಸನ್ನು ನಾವು ಉಸಿರಾಟದ ಜೊತೆಗೆ ಜೋಡಿಸಬೇಕು, ಆವಾಗ ಮಾತ್ರ ಅದರ ಅನುಭವ ನಮಗೆ ಆಗುವಂಥದ್ದು. ಅದೇ ಪ್ರಾಣಾಯಾಮವನ್ನು ಖಂಡಿತವಾಗ್ಲೂ ನೀವು ಸಹ ಪ್ರಾಕ್ಟೀಸ್ ಮಾಡಿ ಆಯಿತಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೀವು ಅಂದ್ಕೊಳ್ಬೋದು ಯಾಕೆ ಯೋಗದ ಬಗ್ಗೆ ಎಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವಾಗಿನ ಬದುಕೇ ಹಾಗೆ ತುಂಬ ಒಂದು ಒತ್ತಡ ಇರುವಂಥ ಬದುಕು. ಹಾಗಾಗಿ ಎಲ್ಲರೂ ನೆಮ್ಮದಿಯಾಗಿಯೇ ಇರ್ತಾರೆ ಅಂಥೇಳಿ ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಟೆನ್ಷನ್ ಇರುತ್ತೆ. ಇಂಥ ಒಂದು ಯೋಗ ಸಾಧನೆಗಳಿದೆಯಲ್ಲ, ನಿಜವಾಗ್ಲೂ ನಮಗೆ ಡಾಕ್ಟ್ರೆಲ್ಲ ಮದ್ದು ಕೊಡೋದಕ್ಕಿಂತ ಎಷ್ಟೋ
ಒಳ್ಳೆ ಆರೋಗ್ಯದಲ್ಲಿ ಪರಿಣಾಮವನ್ನು ಬೀರುತ್ತೆ, ಒಳ್ಳೆ ನಮಗೆ ಪರಿಣಾಮವನ್ನು ಕೊಡಲಿಕ್ಕೆ ಆಗುತ್ತೆ, ಅದರಲ್ಲಿ ಸಿಗುತ್ತೆ ಕೂಡ. ಅದಕ್ಕೋಸ್ಕರ ನಿಮಗೆ ಹೇಳುವಂಥದ್ದು, ನನಗೆ ಅಂಥ ಒಂದು ಅನುಭವ ಆಗಿದೆ, ನೀವು ಸಹ ಒಮ್ಮೆ ಟ್ರೈ ಮಾಡಿ ಅಂತ ಹೇಳಿ. ನಿಮಗೆ ಕೂಡ ಒಂದು ಒಳ್ಳೆಯದಾಗಿ ಆದರೆ ನನಗೆ ಕೂಡ ಖುಷಿಯೇ. ಹಾಗೆ ಸ್ವಲ್ಪ ಯೋಗಾಭ್ಯಾಸ ಎಲ್ಲ ಮಾಡಿ ಮುಗಿಸಬೇಕಾದ್ರೆ ಇಲ್ಲಿ ಕಲ್ತಪ್ಪ ಕೂಡ ರೆಡಿಯಾಗಿದೆ, ನೋಡ್ಬೋದು. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ಹಸ್ಬೆಂಡ್ ಬರ್ತಿದ್ರು ಒಳಗಡೆ, ಅವರಿಗೆ ಸ್ವಲ್ಪ ಫ್ಲಿಪ್ ಮಾಡಿ ಕೊಡಿ ಇದನ್ನು ಅಂತೇಳಿ ಕೇಳಿದೆ. ಹಾಗೆ ಇವರು ಇಲ್ಲಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಕಲ್ತಪ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಲ್ತಪ್ಪ ಇಲ್ಲಿ ಸ್ವಲ್ಪ ಆಡಿ ಬಿಟ್ಟಿದ್ದಾನೆ. ಹೌದು, ಅದು ಯಾಕೆ? ಅದು ನಮ್ಮದು ಗ್ಯಾಸ್ ಇದು ಸ್ಟವ್ ಲೆವೆಲ್ ಇಲ್ಲ, ಇವತ್ತು ಮಂಗಳೂರಿಗೆ ಅದರದ್ದು ಲೆವೆಲ್ ಮಾಡಬೇಕು. ಇದು ಹಾಕಿ ಅದಕ್ಕೆ ಉಲ್ಟಾ ಹಾಕಿ ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಇಲ್ಲಿ ನೋಡ್ಬೋದು ಕೇಕ್ ಕಟ್ ಮಾಡೋ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಂದೊಂದು ಅಥವಾ ಎರಡೆರಡು ಪೀಸ್ ಬರುತ್ತೆ. ಈ ರೀತಿ ನಾವು ಮಾಡೋದು ತೀರಾ ಕಡಿಮೆ ಆಯಿತಾ. ನಮಗೆ ದೋಸೆ, ಚಟ್ನಿ, ಸಾಂಬಾರು, ಇಡ್ಲಿ ಆ ರೀತಿಯೇ ಬ್ರೇಕ್ಫಾಸ್ಟ್ ನಮ್ಮದು. ಇದು ತುಂಬ ಅಪರೂಪಕ್ಕೆ ಮಾಡಿದ್ದೀನಿ. ಹಾಗೆ ಹಸ್ಬೆಂಡ್ ಹತ್ರ ಕೇಳ್ತಾ ಇದ್ದೆ, ಸ್ವಲ್ಪ ನರ್ವಸ್ ಆಗಿ ಹೇಗೆ ಆಗಿದೆ ಅಂತ ಹೇಳಿ. ಗಟ್ಟಿಯಾಗಿದೆ, ಸಾಫ್ಟ್ ಆಗಿದೆ, ಗಟ್ಟಿಯಾಗಿದೆ. ಕಿಲೆಂಜಿ ಭವನ ಅಂತ ಕಿಲೆಂಜಿ ಭವನದಲ್ಲಿ ಕೂಡ ಕಲ್ತಪ್ಪ ಹೀಗೆ ಸಿಗ್ತದೆ. ಎಂತ ಇದು ಈಗ ಎಂತ ಪ್ರೈಸ್ ಮಾಡುದ ಎಂತ? ಹೌದಾ? ಟೇಸ್ಟ್ ಸಾಫ್ಟ್ನೆಸ್ ಕಲ್ತಪ್ಪ ಸಾಫ್ಟ್ ಇರಬಾರ್ದು, ಕಲ್ತಪ್ಪ ಹಾರ್ಡ್ ಇರಬೇಕು. ನಿಮಗೆ ಇಷ್ಟ ಆದರೆ ಆಯಿತು. ಇನ್ನೊಮ್ಮೆ ನೀವು ಮಾಡಿ ಆಯಿತಾ ಒಂದು ರೆಸಿಪಿ. ಸೂಪರ್ ಆಗ್ತದಲ್ಲ ಅದು ಸಹ. ಅದು ಸಹ ಇನ್ನೂ ಸಹ ಅದು ಇದಾಗ್ತಾರಲ್ಲ, ಸ್ವಲ್ಪ ಸಾಫ್ಟ್ ಅಂದರೆ ಸಾಫ್ಟ್. ಅದೇ ಹೇಗೆ ಮಾಡೋದು? ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವಿವಾಗ ಹೊರಟಿದ್ವಿ ಮಂಗಳೂರು ಕಡೆಗೆ. ಜೋಶ್ವಾ ಹಿಂದುಗಡೆ ಮಲಗಿದ್ದೇನೆ ಆಯಿತಾ. ಹಾಗೆ ಮಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗೆ ಸ್ವಲ್ಪ ಕೆಲವೊಂದು ಪ್ಲ್ಯಾನ್ಸ್ ಇದೆ ನಮ್ಮದು. ನಾನು ಇವತ್ತು ನನ್ನ ತಾಯಿ ಮನೆಯಲ್ಲಿ ನಿಲ್ತೀನಿ ಅಂತ ಹೇಳಿ. ಯಾಕಂತ ಹೇಳಿದರೆ ನನಗೆ ಸಂಡೆಯ ದಿನ ನಮ್ಮ ಒಂದು ಪತಂಜಲಿ ಯೋಗ ಶಿಕ್ಷಣ ಏನಿದೆ ನೋಡಿ, ಅವರ ಕಡೆಯಿಂದ ಸಮುದ್ರ ಸ್ನಾನ ಅಂತೇಳಿ ನಮಗೆ ಪಣಂಬೂರು ಬೀಚಿಗೆ ಹೋಗಲಿಕ್ಕಿದೆ. ಹಾಗೆ ನನಗೆ ಕೂಡ ಇಲ್ಲಿ ಹೇಗೂ ಸಹ ಬಂದಿದ್ದೀನಿ. ನಾಳೆಯ ಒಂದು ದಿನ ಮಾತ್ರ. ಹಾಗೆ ಒಂದು ದಿನ ತಾಯಿ ಮನೆಯಲ್ಲಿ ಉಳ್ಕೊಂಡ್ರೆ ನನಗೆ ಬೆಳಿಗ್ಗೆ ಸ್ವಲ್ಪ ಒಂದು 4:15 ಅಷ್ಟಕ್ಕೆ ನಾವು ಹೋದರೆ ಬೇಗ ರೀಚ್ ಆಗ್ಬೋದು. ನಾವು ಮಡಂತ್ಯರಿಂದ ಹೋಗೋದಾದರೆ 2:45ಗೆ ಬಸ್ ಅರೇಂಜ್ಮೆಂಟ್ ಮಾಡಿದ್ರು. ಅಷ್ಟು ಬೇಗ ನಾನು ಜೋಶ್ವನನ್ನು ಕರ್ಕೊಂಡು ಹೋಗಬೇಕು, ಅವನಿಗೆ ನೋಡ್ಕೊಳ್ಳಿಕ್ಕೆ ಯಾರಾದರೂ ಬೇಕಲ್ವ. ಹಾಗೆ ನಾನು ಅವನಿಗೆ ಈ ರೀತಿಯೆಲ್ಲ ಹೋಗಲಿಕ್ಕಿದ್ರೆ ಅವನನ್ನು ಕರ್ಕೊಂಡು ಹೋಗುವಂಥದ್ದು, ನಾವೆಲ್ಲಿ ಹೋಗ್ತೀವಿ ಅಲ್ಲಿ. ಹಾಗೆ ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಬೆಳಿಗ್ಗೆ ಅಷ್ಟು ಬೇಗ ಕಷ್ಟ ಆಗುತ್ತೆ ಅಂತೇಳಿ ನಾನು ಇವತ್ತು ತಾಯಿ ಮನೆಯಲ್ಲಿ ನಿಲ್ಲಕ್ಕಿದ್ದೀನಿ. ಹಾಗೆ ಇವಾಗ ಮಂಗಳೂರು ಬಂದಿದ್ದೀವಿ. ಮಂಗಳೂರು ಬಂದು ನಮ್ಮದು ಕೆಲವೊಂದು ಕೆಲಸ ಎಲ್ಲ ಮುಗಿಬೇಕಾದ್ರೆ ಮಧ್ಯಾಹ್ನ ಆಯಿತು. ಹಾಗೆ ಊಟಕ್ಕಂಥೇಳಿ ನಾವು ಇವತ್ತು ತಿಮ್ಮಪ್ಪ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೂಪರ್ ಆಗಿರುವಂಥ ಆ್ಯಂಬಿಯನ್ಸ್ ಇತ್ತಾಯಿತಾ, ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಕೂಡ ನಾವು ಈ ಒಂದು ಫಿಶ್ ಮಿಲ್ಲನ್ನು ಆರ್ಡರ್ ಮಾಡಿದ್ವಿ. ಅದರಲ್ಲಿ ತುಂಬ ವೆರೈಟೀಸ ಬಂದಿತ್ತು, ವೆಜ್ ಐಟಮ್ಸ ಬಂದಿತ್ತು, ಪಲ್ಯ ಎಲ್ಲ. ಹಾಗೆ ನಾವು ಸ್ಕ್ವಿಡ್ ಸುಕ್ಕ ಆಗಿರ್ಬೋದು, ನಂತರ ಈ ಮರುವಾಯಿ ಅಂತ ಹೇಳ್ತೀವಿ ನೋಡಿ, ಅದು ಸುಕ್ಕ ಮತ್ತು ಕೊಡ್ಡಾಯಿ ಫ್ರೈಯನ್ನು ತಗೊಂಡಿದ್ವಿ. ಹಾಗೆ ನಾವು ಶೇರ್ ಮಾಡಿಬಿಟ್ಟು ಊಟ ಮಾಡಿದ್ವಿ. ಹಾಗೆ ಜೋಶ್ವಾ ನೋಡ್ಬೋದು ಎಲ್ಲ ಕಲಿಸ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಊಟ ಮಾಡಲಿಕ್ಕೆ, ಆದರೆ ಇಷ್ಟ ಆಯ್ತು ಅವನಿಗೆ. ಊಟ ಮಾಡಿದವನು ಸ್ವಲ್ಪ ಸಾರನ್ನು ತೊಗೊಂಡಿದ್ದ, ಅದರಲ್ಲಿ ಊಟ ಮಾಡಿದ್ದಾನೆ.
ಮತ್ತು ಸ್ಕ್ವಿಡ್ ಎಲ್ಲ ಅವ್ನಿಗೆ ಇಷ್ಟ ಆಯಿತಾ, ಮರುವ ಎಲ್ಲ ಅವ್ನಿಗೆ ಇಷ್ಟ. ಹಾಗೆ ತುಂಬ ಖಾರ ಸೇರಲಿಲ್ಲ, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಜೋಶ್ವ ಕೂಡ ಎಂಜಾಯ್ ಮಾಡಿದ, ನಾವು ಕೂಡ ಎಂಜಾಯ್ ಮಾಡಿದ್ವಿ ಊಟವನ್ನು. ನಂತರ ನಾನು ಒಂದು ದಿನ ತಾಯಿ ಮನೆಯಲ್ಲಿ ಉಳಿದಿದ್ದೆ. ನನಗೆ ಆಲ್ರೆಡಿ ಹೇಳಿದ್ದೆ ನೋಡಿ, ಬೆಳಿಗ್ಗೆ ಬೇಗ ಎದ್ದೇಳಿ ನಮಗೆ ಸಮುದ್ರ ಸ್ನಾನ ಅಂಥೇಳಿ ಈ ಒಂದು ಪತಂಜಲಿ ಯೋಗ ಶಿಕ್ಷಣದ ಅವರ ಕಡೆಯಿಂದ ಹೋಗಲಿಕ್ಕಿತ್ತು ಅಂಥೇಳಿ. ಸೊ ಅಲ್ಲಿ ಹೋಗಲಿಕ್ಕೆ ಅದಕ್ಕೋಸ್ಕರ ನಾನು ಇಲ್ಲಿ ನಿಂತಿದ್ದೆ. ಹಾಗೆ ಇವತ್ತು ಬೆಳಿಗ್ಗೆ ನಮ್ಮ ಅಣ್ಣನ ಮಕ್ಕಳಿದ್ದಾರೆ ನೋಡಿ, ಅವರದ್ದು ಇವತ್ತು ಓಪನ್ ಡೇ ಇತ್ತು. ಹಾಗೆ ಅವರ ಸ್ಕೂಲ್ ಸಜೆಷನ್ಗೆ ತೋರಿಸಿದಾಗೆ ಆಗುತ್ತೆ ಅಂಥೇಳಿ ನಾನು ಅವ್ರ ಜೊತೆಗೆ ನಾನು ಕೂಡ ಹೋಗಿದ್ದೆ, ಅತ್ತಿಗೆ ಸಹ ಬಂದಿದ್ದರು. ಹಾಗೆ ಅಲ್ಲಿಂದ ನಾವು ಮತ್ತೆ ನಮಗೆ ಇಲ್ಲಿ ಶನಿವಾರ ಬಿಕರ್ನಕಟ್ಟೆ ಕೈಕಂಬ ಅಂತ ಹೇಳ್ತೀವಿ ನೋಡಿ, ಇಲ್ಲಿಯವರೆಗೆಲ್ಲ ಗೊತ್ತಿರಬಹುದು. ಅಲ್ಲಿ ಸಂತೆ ಬರುತ್ತೆ ಆಯಿತಾ, ತುಂಬ ಹಣ್ಣು ಹಂಪಲಿದ್ದು ಸ್ಟಾಲ್ಗಳಾಗಿರ್ಬೋದು, ಹಾಗೆಯೇ ತುಂಬ ಸ್ಟಾಲ್ಗಳೆಲ್ಲ ಬರುತ್ತೆ. ಹಾಗೆ ಸ್ವಲ್ಪ ಚೀಪ್ ರೇಟಿಗೆ ಇಲ್ಲಿ ಎಲ್ಲ ದಿನಸಿ ಸಾಮಗ್ರಿಗಳನ್ನೆಲ್ಲ ಮಾರ್ತಾರೆ. ಅಲ್ಲಿ ನಾವು ಹೋಗಿ ಅಣ್ಣನ ಯಾರೆಲ್ಲ ಎಂಪ್ಲಾಯೀಸ್ ಇದ್ದಾರೆ ನೋಡಿ, ಅವರಿಗೆಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಳಿಕ್ಕಿತ್ತು, ಪರ್ಚೇಸ್ ಮಾಡಲಿಕ್ಕಿತ್ತು. ಹಾಗೆ ಕೆಲವೊಂದು ಅತ್ತಿಗೆ ಕೂಡ ಪರ್ಚೇಸ್ ಮಾಡಿದರು, ಕೆಲವೊಂದು ನಾನು ಸಹ ತಿಂಡಿಗಳನ್ನೆಲ್ಲ ಪರ್ಚೇಸ್ ಮಾಡಿದೆ. ಹಾಗೆ ಜೋಶ್ವನಿಗೆ ಸಹ ಸ್ವಲ್ಪ ಇಲ್ಲಿದ್ದು ಸಂತೆ ತಿರುಗಿಸಿದಾಗೆ ಆಯಿತು. ನಮ್ಮದು ಮಡಂತೇಳಿ ಸಂತೆ ಇಷ್ಟು ದೊಡ್ಡದಿಲ್ಲ ಆಯಿತಾ, ಇದು ತುಂಬ ದೊಡ್ಡದಾಗಿರುವಂಥ ಸಂತೆ. ಇಲ್ಲಿ ತುಂಬ ಮಂದಿ ಬರ್ತಾರೆ ಆಯಿತಾ. ಇಲ್ಲ ಅಂತ ಹೇಳಿದರೆ ಸಿಟಿಯಲ್ಲಿ ಅಲ್ಲ, ಹಾಗೆ ತುಂಬ ಮಂದಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ. ಹಾಗೆ ಫ್ರೆಶ್ ತರಕಾರಿ ಎಲ್ಲ ಇಲ್ಲಿ ಇವತ್ತಿನ ದಿನ ತಂದಿಡ್ತಾರೆ. ಹಾಗೆಯೇ ರೀಸನೇಬಲ್ ಪ್ರೈಸ್ ಅವರು ಕೊಡ್ತಾರೆ. ಹಾಗೆ ನನ್ನ ಅಣ್ಣ ಅವರಿಗೆ ಅವರ ಎಂಪ್ಲಾಯೀಸ್ ಯಾರಿದ್ದಾರೆ ನೋಡಿ, ನನ್ನ ಅನ್ನೊಂದು ಅವರಿಗೆ ನೋಡಿ ಇವರೇ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕೊಡುವಂಥದ್ದು, ಒಳ್ಳೆ ವೆಜಿಟೇಬಲ್ಸ್ ಕೊಡ್ತಾರೆ ಆಯಿತಾ. ಒಳ್ಳೆ ಮನುಷ್ಯರು ಕೂಡ. ಜೋಶುನವರಿಗೆಲ್ಲ 3 ಚಾಕ್ಲೇಟ್ಸ್ ಸಹ ಕೊಟ್ಟರು. ಹಾಗೆ ಮಕ್ಕಳ ಹತ್ರ ತುಂಬ ಪ್ರೀತಿ ಆಯಿತು ಅವರಿಗೆ. ಹಾಗೆ ಒಳ್ಳೆ ಮಾಡಿ ಮಾತನಾಡಿಸಿದ್ರು. ನಾನು ಅವರನ್ನು ಫಸ್ಟ್ ಟೈಮ್ ನೋಡೋದಾದರೆ ಅತ್ತಿಗೆ ಹೇಳ್ತಾ ಇದ್ರು, ಒಳ್ಳೆ ವೆಜಿಟೇಬಲ್ಸ್ ಫ್ರೆಶ್ ಆಗಿರುವಂಥದ್ದೆಲ್ಲ ಕೊಡ್ತಾರೆ, ನಮಗೆ ಪರ್ಮನೆಂಟ್ ಇವರೇ ಅಂತೇಳಿ. ಹಾಗೆ ಅವರಿಗೆಲ್ಲ ನಾವು ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ನಂತರ ನಾವು ವಾಪಸ್ ಹೋದ್ವಿ. ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆಗಿರುವಂತಹ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಈ ಪತಂಜಲಿಯವರ ಕಡೆಯಿಂದ ಸಮುದ್ರ ಸ್ನಾನ ಅಂಥೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಇತ್ತು, ಅದಕ್ಕೆ ಹೋಗಿದ್ವಿ. ಸೊ ಅದರ ವಿಡಿಯೋವನ್ನು ನಾನು ಶೇರ್ ಮಾಡಲಿಕ್ಕಿದ್ದೀನಿ. ಸೊ ನನ್ನ ಯಾವುದೇ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ನಿಮಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಹಾಗೆಯೇ ನಮಗೆ ಸಬ್ಸ್ಕ್ರೈಬ್ ಮಾಡದೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ದೀರಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಕೇಳ್ಕೊಳ್ತೀನಿ. ಹಾಗೆಯೇ ಯಾವುದೇ ನಿಮ್ಮದೊಂದು ಸಜೆಷನ್ ಇದ್ದರೂ ಕೂಡ ನನಗೆ ನೀವು ಕಮೆಂಟಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.